ಇವತ್ತು ಟೈಲರ್ ಬಿಸಾಕ್ತಿದ್ದ ಈ ಕಟ್ ಪೀಸ್ಗಳಿಂದ ಸೂಪರ್ ಆದ ಒಂದು ಮ್ಯಾಟನ್ನು ಮಾಡೋಣ ಬನ್ನಿ. ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಬಿಸಾಕುವಂತಹ ಈ ಥರ ಪೀಸ್ಗಳು ಬ್ಲೌಸನ್ನು ಕಟ್ ಮಾಡಿ ಬ್ಲೌಸ್ ಹೊಲಿದು ಆದಮೇಲೆ ಒಂದು ಸ್ವಲ್ಪ ಉಳಿಯೋ ಈ ರೀತಿ ಬ್ಲೌಸ್ ಪೀಸಿಂದ ಇವತ್ತು ಸೂಪರ್ ಆದ ಒಂದು ಮ್ಯಾಟನ್ನು ಮಾಡೋಣ ಬನ್ನಿ. ನಾನು ಈ ಬಟ್ಟೆ ಎಲ್ಲ 2 ಇಂಚು, ನಾನು ಇಲ್ಲಿ 2-3 ಪೀಸ್ಗಳು ಸೇಮ್ ರೀತಿದು ಉಳಿದಿತ್ತು. ಅಂಥದನ್ನು ನಾನಿಲ್ಲಿ ಏನು ಮಾಡಿದ್ದೀನಿ, 2 ಇಂಚಿಗೆ ಉದ್ದದಾಗಿ ಎಷ್ಟು ಉದ್ದ ಬರುತ್ತೋ ಅಷ್ಟಷ್ಟು ಉದ್ದಕ್ಕೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದೊಂದು ಸೈಜು, ಅಂದರೆ ಉದ್ದದಲ್ಲಿ ಅಗಲ ಮಾತ್ರ 2 ಇಂಚು ಇದೆ. ಮತ್ತು ಬ್ಲೂ ಮತ್ತು ರೆಡ್ ಕಲರನ್ನು ತೊಗೊಂಡಿದ್ದೀನಿ. ಅಷ್ಟು ಆದಮೇಲೆ ಏನು ಮಾಡಿದ್ದೀನಿ, ಒಂದು ಬಟ್ಟೆಯನ್ನು ಹೀಗೆ ಟ್ರಯಾಂಗಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮ್ಯಾಟ್ ಮಾಡೋಣ ಅಂತ ಅಂದೆ. ಹೇಗೆ ಮ್ಯಾಟ್ ಮಾಡೋದಪ್ಪ ಅಂತಂದರೆ, ನಾನೊಂದು ಇಲ್ಲಿ ವೇಸ್ಟ್ ಟವೆಲನ್ನು ತೊಗೊಂಡಿದ್ದೀನಿ. ನಿಮಗೆ ಮ್ಯಾಟ್ ಎಷ್ಟು ದೊಡ್ಡಕ್ಕೆ ಬೇಕು ಅಂತ ನೋಡಿಕೊಂಡು ಇದನ್ನು ನೀವು ಕಟ್ ಮಾಡ್ಕೊಳ್ಳಿ. ನಾನು ಹಳೆ ಟವಲ್ಲು ವೇಸ್ಟು ಸುಮ್ಮನೆ ಎಸೆಯೋದಕ್ಕಿಂತ ಈ ರೀತಿ ಇದು ಮಾಡಿದ್ರೆ ಚೆನ್ನಾಗಿ ಆಗುತ್ತಲ್ಲ ಕೂರಲಿಕ್ಕೆ ಅಂತ ಅಂದ್ಕೊಂಡು ನಾನಿವತ್ತು ಏನು ಮಾಡ್ತಾಯಿದ್ದೀನಿ, ಜಸ್ಟು ಒಂದು ಮ್ಯಾಟನ್ನು ಮಾಡ್ತಾಯಿದ್ದೀನಿ. ಸೂಪರ್ ಆಗಿರುವಂತಹ ಮ್ಯಾಟು. ಬನ್ನಿ, ನಾನು ಇದನ್ನು ಈಗ ಮಿಡ್ಲಲ್ಲಿ ಹೀಗೆ ಜಸ್ಟ್ ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ಒಂದು ಮಾರ್ಕರ್ ಸಹಾಯದಿಂದ ನಾವು ಇಲ್ಲಿ ಮಿಡಲಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ನಾವಿಲ್ಲಿ ಟ್ರಯಾಂಗಲನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕಾಗಿ ಮಾಡ್ಕೊಬೇಕು. ಅಷ್ಟು ಆದಮೇಲೆ ಏನು ಮಾಡಬೇಕು, ಒಂದು ಲೈನನ್ನು ಹಾಕ್ಕೋಬೇಕು. ಅಂದರೆ ನಮಗೊಂದು ಐಡಿಯಾ ಬರುತ್ತೆ ಅಂತ ಹೀಗೆ ಮಾಡ್ಕೊಳ್ಳೋದು ಅಷ್ಟೇ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಮಿಡಲ್ ಈ ಲೈನ್ ಏನಿದೆಯಲ್ಲ, ಈ ಪಾಯಿಂಟು ಮಿಡಲ್ ಪ್ಲೇಸಿಗೆ ಬರಬೇಕು. ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಬರಬೇಕು. ಯಾವ ಆಕಾರದಲ್ಲಿ ಇದೆಯೋ ಅದೇ ಆಕಾರದಲ್ಲಿ ನಾವು ಸ್ಟಿಚ್ಚನ್ನು ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಕಟ್ ಆಯಿತು, ಸ್ಟಿಚ್ ಆಯಿತು. ಈಗ ಏನು ಮಾಡಬೇಕು, ಒಂದು ಬ್ಲೂ ಕಲರಿನ ಬಟ್ಟೆಯನ್ನು ತೊಗೊತೀನಿ. ಅದನ್ನು ಈ ರೀತಿ ಬರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಮಾಡಬೇಕು. ಜಸ್ಟ್ ಇಲ್ಲಿಂದ ಈ ತುದಿಗೆ ಇಟ್ಕೊಂಡು ನಾವೀಗ ಸ್ಟಿಚ್ಚನ್ನು ಮಾಡ್ಕೊಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ಹೀಗೆ ಉಲ್ಟಾ ಮಾಡಿ ಇಲ್ಲೊಂದು ಸ್ಟಿಚ್ಚು ಹಾಗೆ ಇಲ್ಲೊಂದು ಸ್ಟಿಚ್ಚನ್ನು ನಾವು ಹಾಕ್ಕೊಬೇಕು. ಆ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ. ನಿಮಗೆ ಇದೇ ರೀತಿಯ ಬ್ಲೌಸ್ ಪೀಸ್ಗಳು ನಿಮ್ಮ ಮನೆಯಲ್ಲಿ ತುಂಬ ಇದ್ದಾವೆ ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ, ಇದರದ್ದು ಡಿಫ್ರೆಂಟ್ ಆದ ವಿಡಿಯೋವನ್ನು ಮಾಡಿ ನಾನು ತೋರಿಸ್ತೀನಿ. ಬನ್ನಿ, ಈಗ ಹೀಗೆ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಹೀಗೆ ತಿರುಗಿಸ್ಕೊಂಡು ಇಲ್ಲೊಂದು ಸ್ಟಿಚ್ಚು ಮತ್ತು ಇಲ್ಲೊಂದು ಸ್ಟಿಚ್ಚನ್ನು ಕೂಡ ಮಾಡಿಕೊಂಡು ತಗೊಂಡು ಬಂದುಬಿಡ್ತೀನಿ. ನೋಡಿ, ಹೀಗೆ ಇಟ್ಕೊಂಡು ನಾವು ಅದರ ಮೇಲ್ಗಡೆ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡು ಹೀಗೆ ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡು ಈ ಕಡೆ ಏನೂ ಆಗಬಾರ್ದು ಅಂತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾವು ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ಕಟ್ ಮಾಡಿದ್ವಿ. ಈಗ ನಾವು ಇಲ್ಲಿಂದ ಈಗ ಹೀಗೆ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೆ ನಾವು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು, ಇಲ್ಲಿಂದ ತಗೋಬೇಕು. ಇಲ್ಲಿಂದ ಇಲ್ಲಿವರೆಗೆ ಬರೋ ರೀತಿಯಲ್ಲಿ ನಾವು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆಮೇಲೆ ಈ ರೀತಿಯಾಗಿ ಟರ್ನ್ ಮಾಡಬೇಕು. ನೋಡಿ, ಹೀಗೆ ಇಟ್ಕೊಂಡು ಫಸ್ಟ್ ಸ್ಟಿಚ್ಚು, ಆಮೇಲೆ ಹೀಗೆ ಸ್ಟಿಚ್ಚು, ಆಮೇಲೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ತೊಗೊಂಬರ್ತೀನಿ. ನೆಕ್ಸ್ಟ್ ಮತ್ತೊಂದು ಕಲರನ್ನು ತಗೊಂಡಾಗ ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಬಂತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಮತ್ತೆ ಈ ಪೀಸನ್ನು ಹೀಗೆ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿ ಮೇಲ್ಗಡೆಯಿಂದನೇ ನೀವು ಸ್ಟಿಚ್ ಮಾಡ್ತಾ ಬನ್ನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂತಲೇ ಅಂದ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಹೀಗೆ ಮಾಡ್ತೀವಿ. ಆವಾಗ ನೋಡಿ, ಇದಿಷ್ಟು ಗ್ಯಾಪ್ ಹಾಗೆ ಬಿಟ್ಬಿಡುತ್ತೆ. ಅದಕ್ಕಾಗೇ ನೀವು ಪ್ರತಿ ಸರಿ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿಂದ ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ.
ಆಮೇಲೆ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೊಂದು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ಪೀಸನ್ನು ಹೀಗೆ ಬರುತ್ತೆ. ನೆಕ್ಸ್ಟು ನಾನೀಗ ಹೊಲಿಯೋ ಮೆಥಡು ಸೇಮು, ಅದಕ್ಕಾಗಿ ಮತ್ತೆ ಅಷ್ಟೂ ತೋರಿಸ್ಕೊತ ಹೋಗೋದಿಲ್ಲ. ನೋಡಿ ಹೀಗೆ, ಆಮೇಲೆ ಹೀಗೆ ಒಂದು ಸರಿ ರೆಡ್ ಬಟ್ಟೆ, ಇನ್ನೊಂದು ಸರಿ ಬ್ಲೂ ಬಟ್ಟೆಯನ್ನು ಹಾಕ್ಕೊತ, ನಿಮ್ಮ ಹತ್ರ ಬ್ಲೌಸ್ ಪೀಸಿಂದು ಬಟ್ಟೆ ಕಡಿಮೆ ಇದೆ, ನೀವು ಟೈಲರ್ ಹತ್ರ ಇಸ್ಕೊಂಡು ಬಂದು ಮಾಡ್ತಾ ಇದ್ದೀರಾ ಅಂತಂದರೆ ಅದರ ಆಧಾರದ ಮೇಲೆ ಕಲರ್ ಕಾಂಬಿನೇಷನನ್ನು ಮಾಡ್ಕೊಳ್ಳಿ. ನಾನು ಇದೇ ರೀತಿಯಾಗಿ ಪೂರ್ತಿ ಮ್ಯಾಟನ್ನು ಕೂಡ ಮುಗಿಸ್ಕೊಂಬರ್ತೀನಿ. ಈಗ ಇಲ್ಲಿವರೆಗೆ ಬಂದ ಮೇಲೆ ಎಕ್ಸ್ಟ್ರಾ ಇಷ್ಟು ಪೀಸು ನೋಡಿ, ನಾನು ಇಲ್ಲಿ ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಡೆ ಇಷ್ಟು ಪೀಸು ಖಾಲಿ ಆಗುತ್ತೆ. ಮೀನ್ಸ್ ಏನೂ ಇರೋದಿಲ್ಲ ಸ್ಟಿಚ್ ಮಾಡೋಕ್ಕೆ. ಈ ರೀತಿಯಾಗಿ ಒಂದು ಬಟ್ಟೆ ಒಂದು ಸರಿ, ಒಂದು ಬಟ್ಟೆ ಒಂದು ಸರಿ ಹೀಗೆ ಇಟ್ಟು ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಸೇಮು ಈಗ ಇದಿಷ್ಟನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಮುಗಿಸ್ಕೊಂಡು ತೊಗೊಂಡು ಬಂದುಬಿಡ್ತೀನಿ. ನೋಡಿ ನಾನು ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಕೊನೆಯ ಹಂತದಲ್ಲಿ ಇದ್ದೀವಿ. ನಾವೀಗ ಸುತ್ತಲೂ ಕೂಡ ಇದಕ್ಕೆ ಪೈಪಿಂಗನ್ನು ಕೊಡಬೇಕು. ನಾನು ಈಗ ಬ್ಲೂ ಕಲರಿಂದ ಈಗ ಪೈಪಿಂಗನ್ನು ಕೊಡ್ತೀನಿ. ಸ್ಮಾಲ್ ಬಟ್ಟೆ ಇಟ್ಟು ಎಲ್ಲದನ್ನು ಕೂಡ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಹೀಗೆ ಈಗ ಪೈಪಿಂಗನ್ನು ಕೊಟ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ನೋಡಿ ಸುತ್ತಲೂ ಕೂಡ ನಾವು ಪೈಪಿಂಗನ್ನು ಕೊಟ್ಕೊಂಬಂದಾಯಿತು. ಎಷ್ಟು ಚೆನ್ನಾಗಿ ಆಯ್ತಲ್ವ ಫ್ರೆಂಡ್ಸ್. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ರೀತಿ ಬ್ಲೌಸ್ ಪೀಸಿಂದು ನೆಕ್ಸ್ಟ್ ಬೇರೆ ಬೇರೆ ರೀತಿಯ ಮ್ಯಾಟ್ ಬೇಕು ಅಂತಂದರೆ ಎಸ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಪಾರ್ಟ್ 2 ಬೇಕು, ಇದರಲ್ಲೇ ಡಿಸೈನ್ ಚೂರು ಚೇಂಜ್ ಇದ್ದು ಬೇಕು ಅನ್ನೋದು ಕೂಡ ಎಸ್ ಅಂತ ಕಾಮೆಂಟ್ ಮಾಡಿ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನು ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಅವನಿ ಡಿಸೈನ್ಸ್ ಆ್ಯಂಡ್ ಕಿಚನ್ ರಂಗೋಲಿ ಅದು, ಹಾಗೆ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಎರಡು ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.